ಮುಸಲ್ಮಾನ್ ಸಹೋದರರು ಪೂರ್ತಿ ರಮಜಾನ್ ತಿಂಗಳಲ್ಲಿ ಉಪವಾಸ ಆಚರಣೆ ಮಾಡುತ್ತಾರೆ. ಇಲ್ಲಿ ಪ್ರಶ್ನೆ ಏನೆಂದರೆ, ರಮಜಾನ್ ತಿಂಗಳು ಮಾತ್ರ ಏಕೆ? 12 ತಿಂಗಳುಗಳಿವೆ, ಬೇರೆ ತಿಂಗಳುಗಳಲ್ಲಿ ಆಗಬಹುದಾಗಿತ್ತು. ಆದರೆ ಈ ಪವಿತ್ರ ರಮಜಾನ್ನಲ್ಲಿ ಮಾತ್ರ ಏಕೆ ಉಪವಾಸವನ್ನು ಆಚರಣೆ ಮಾಡುತ್ತಾರೆ? ಬನ್ನಿ ತಿಳಿದುಕೊಳ್ಳೋಣ. ಪ್ರೀತಿಯ ಸಹೋದರರೇ, ಇಸ್ಲಾಂ ಧರ್ಮದ ಪ್ರಕಾರ 12 ತಿಂಗಳುಗಳಿವೆ. ಆ 12 ತಿಂಗಳಲ್ಲಿ 10ನೆಯ ತಿಂಗಳು ಈ ಪವಿತ್ರ ರಮಜಾನ್ ಆಗಿದೆ. ಆದರೆ ಈ ಒಂದು ತಿಂಗಳಲ್ಲಿ ಏಕೆ ಮುಸಲ್ಮಾನರು ಉಪವಾಸ ಆಚರಣೆ ಮಾಡುತ್ತಾರೆ? ಬನ್ನಿ ತಿಳಿದುಕೊಳ್ಳೋಣ. ಇಸ್ಲಾಂ ಧರ್ಮದ ಪ್ರಕಾರ ಬಹಳಷ್ಟು ಒಳ್ಳೆಯ ಕಾರ್ಯಗಳು, ಶ್ರೇಷ್ಠ ವ್ಯಕ್ತಿಗಳ ನೆನಪಿನಲ್ಲಿ ಆಚರಣೆ ಮಾಡಲಾಗುತ್ತದೆ. ಉದಾಹರಣೆಗೆ, ಹಜ್ ಯಾತ್ರೆಯಲ್ಲಿ ಅರಫಾ ಮೈದಾನದಲ್ಲಿ ನಿಲ್ಲುವುದು, ಇದು ಹಜರತ್ ಆದಮ್ ರವರ ನೆನಪಿನಲ್ಲಾಗಿದೆ. ಬಕ್ರೀದ್ನಲ್ಲಿ ಕುರ್ಬಾನಿ ಬಲಿ ಅರ್ಪಣೆ ಮಾಡುವುದು, ಇದು ಹಜರತ್ ಇಬ್ರಾಹಿಂ ಮತ್ತು ಇಸ್ಮಾಯಿಲ್ ರವರ ನೆನಪಿನಲ್ಲಿ ಆಗಿದೆ. ಅದಾದ ನಂತರ ಸಫಾ ಮತ್ತು ಮರ್ವಾ ಬೆಟ್ಟಗಳ ನಡುವೆ ಸঈ ಮಾಡುವುದು ಹಜರತ್ ಬೀಬಿ ಹಾಜರಾರವರ ನೆನಪಿಗಾಗಿ ಆಗಿದೆ. ಪ್ರೀತಿಯ ಸಹೋದರರೇ, ಇದೇ ರೀತಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ರಮಜಾನ್ ತಿಂಗಳಲ್ಲಿ ಕೆಲವು ದಿನಗಳು ಏನು ತಿನ್ನದೆ ಏನು ಕುಡಿಯದೆ ಜೀವನವನ್ನು ಸಾಗಿಸುತ್ತಿದ್ದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ರಮಜಾನಿನ ತಿಂಗಳಲ್ಲಿ ಉಪವಾಸ ಇಡುತ್ತಿದ್ದರು. ಆದ್ದರಿಂದ ಅಲ್ಲಾಹನು ಪವಿತ್ರ ರಮಜಾನಿನ ತಿಂಗಳಲ್ಲಿ ಉಪವಾಸ ಇಡುವುದಕ್ಕೆ ಇಷ್ಟಪಟ್ಟು ರಮಜಾನಿನ ತಿಂಗಳಲ್ಲಿ ಎಲ್ಲಾ ವಿಶ್ವಾಸಿಗಳಿಗೆ, ಎಲ್ಲಾ ಮುಸಲ್ಮಾನರಿಗೆ ಉಪವಾಸ ಇಡುವುದಕ್ಕೆ ಆಜ್ಞೆ ನೀಡಿದನು. ರಮಜಾನ್ ತಿಂಗಳಲ್ಲಿ ಉಪವಾಸ ಇಡುವುದು, ಇದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸುನ್ನತ್ ಆಗಿದೆ. ಆದ್ದರಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸುನ್ನತ್ ಕಿಯಾಮತ್ತಿನವರೆಗೆ ಬಾಕಿ ಇರಬೇಕೆಂದು ಅಲ್ಲಾಹನು ರಮಜಾನಿನ ತಿಂಗಳಲ್ಲಿ ಉಪವಾಸ ಇಡುವುದು, ಇದು ಎಲ್ಲ ಮುಸಲ್ಮಾನರ ಪಾಲಿಗೆ ಕಡ್ಡಾಯ ಮಾಡಿದ್ದಾನೆ. ಆದ್ದರಿಂದ ಇದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ನೆನಪಿಗಾಗಿ ರಮಜಾನ್ ತಿಂಗಳಲ್ಲಿ ಪ್ರತ್ಯೇಕವಾಗಿ 30 ಉಪವಾಸಗಳು ಅಥವಾ 29 ಬಂದರೆ 29 ಉಪವಾಸಗಳನ್ನು ಮುಸಲ್ಮಾನರು ಆಚರಣೆ ಮಾಡುತ್ತಾರೆ. ಈಗ ನಮಗೆ ಗೊತ್ತಾಗಿದ್ದೇನೆಂದರೆ, ರಮಜಾನ್ ತಿಂಗಳಲ್ಲಿ ನಾವು ಉಪವಾಸ ಇಡುವುದು ಏಕೆಂದರೆ ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ನೆನಪಿಗಾಗಿ ಆಗಿದೆ. ಹಿಂದಿನ ಉಮ್ಮತ್ತುಗಳಿಗೂ ಸಹ ಉಪವಾಸ ಕಡ್ಡಾಯವಾಗಿತ್ತು. ಅವರು ಸಹ ಉಪವಾಸವನ್ನು ಆಚರಣೆ ಮಾಡುತ್ತಿದ್ದರು. ಹಜರತ್ ಆದಮ್ ಅಲೈಹಿಸ್ಸಲಾತು ವಸ್ಸಲಾಂ ರವರು ಪ್ರತಿ ತಿಂಗಳ 13ನೇ, 14ನೇ ಮತ್ತು 15ನೇ ದಿನ ಉಪವಾಸ ಇಡುತ್ತಿದ್ದರು. ಹಜರತ್ ನೂಹ್ ಅಲೈಹಿಸ್ಸಲಾತು ವಸ್ಸಲಾಂ ರವರು ಪೂರ್ತಿ ವರ್ಷ ಉಪವಾಸ ಇಡುತ್ತಿದ್ದರು. ಹಜರತ್ ದಾವೂದ್ ಅಲೈಹಿಸ್ಸಲಾತು ವಸ್ಸಲಾಂ ರವರು ಒಂದು ದಿನ ಬಿಟ್ಟು ಇನ್ನೊಂದು ದಿನ ಉಪವಾಸ ಆಚರಣೆ ಮಾಡುತ್ತಿದ್ದರು. ಹಜರತ್ ಈಸಾ ಅಲೈಹಿಸ್ಸಲಾತು ವಸ್ಸಲಾಂ ರವರು ಒಂದು ದಿನ ಉಪವಾಸ ಇಡ್ತಾ ಇದ್ರು, 2 ದಿನ ಉಪವಾಸ ಇರ್ತಾ ಇದ್ದಿಲ್ಲ. ಒಂದು ದಿನ ಉಪವಾಸ ಇಡ್ತಾ ಇದ್ರು, 2 ದಿನ ಗ್ಯಾಪ್ ಬಿಡುತ್ತಾ ಇದ್ದರು. ಪ್ರೀತಿಯ ಸಹೋದರರೇ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಅನುಯಾಯಿಗಳಿಗೆ, ಉಮ್ಮತ್ತುಗಳಿಗೆ ಪೂರ್ತಿ ರಮಜಾನಿನ ಅಂದರೆ ರಮಜಾನ್ ತಿಂಗಳು, ಈ ಪೂರ್ತಿ ತಿಂಗಳು ಉಪವಾಸವಿಡುವುದು ಕಡ್ಡಾಯವಾಗಿದೆ. ನಾವು ಸಹ ಇನ್ಶಾ ಅಲ್ಲಾ ಎಲ್ಲರೂ ರಮಜಾನಿ ತಿಂಗಳ ಉಪವಾಸವನ್ನು ಇಡೋಣ. ಅಲ್ಲಾಹ ತಬಾರಕ್ ವ ತಆಲಾ ನಿಮ್ಮೆಲ್ಲರಿಗೂ ರಮಜಾನಿನ ಉಪವಾಸಗಳನ್ನು ಇಡುವ, ರಮಜಾನಿನ ಉಪವಾಸಗಳನ್ನು ಪೂರ್ತಿ ಮಾಡುವ ತೌಫೀಕನ್ನು ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. Star Media, please subscribe for watching more videos. Press the bell icon next video notification.